ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 21ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಉಪವಾಸ. ಆದರೆ ನೀವು ಉಪವಾಸ ಮಾಡುವಾಗ ನಿಮ್ಮ ತಲೆಗೆ ಎಣ್ಣೆ ಹಚ್ಚಿ ಮುಖ ತೊಳೆದುಕೊಳ್ಳಿ. ಆಗ ನೀವು ಉಪವಾಸ ಮಾಡುತ್ತಿರುವುದು ಜನರಿಗೆ ಕಾಣಿಸುವುದಿಲ್ಲ, ಆದರೆ ರಹಸ್ಯ ಸ್ಥಳದಲ್ಲಿರುವ ನಿಮ್ಮ ತಂದೆಗೆ ಕಾಣಿಸುತ್ತೀರಿ. ರಹಸ್ಯವನ್ನು ನೋಡುವ ನಿಮ್ಮ ತಂದೆಯು ನಿಮಗೆ ಸ್ಪಷ್ಟವಾಗಿ ಪ್ರತಿಫಲ ನೀಡುವರು. ಮತ್ತಾಯ 6:17-18. ಕ್ರೈಸ್ತ ಜೀವನದಲ್ಲಿ ಉಪವಾಸವು ಮಹತ್ವದ ಸ್ಥಾನವನ್ನು ಹೊಂದಿದೆ. ಸತ್ಯವೇದದಲ್ಲಿರುವ ಸಂತರ ಜೀವನದಲ್ಲಿ ಕಂಡುಬರುವ ಸತ್ಯಗಳು ನಮ್ಮನ್ನು ಉಪವಾಸ ಮತ್ತು ಪ್ರಾರ್ಥನೆಯ ಜೀವನಕ್ಕೆ ಕರೆಯುತ್ತವೆ. ಕ್ರಿಸ್ತನ ಮಾದರಿ ಮತ್ತು ಬೋಧನೆಗಳು ನಮ್ಮನ್ನು ಉಪವಾಸದ ಆಳವಾದ ಸಮಯಗಳಿಗೆ ಕರೆದೊಯ್ಯುತ್ತವೆ. ಆದಾಗ್ಯೂ ಇಂದು ಅನೇಕ ಕ್ರೈಸ್ತರಿಗೆ ಉಪವಾಸವು ಆಧ್ಯಾತ್ಮಿಕ ಶಿಸ್ತಾಗಿರುವುದಕ್ಕಿಂತ ಹೆಚ್ಚಾಗಿ ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಲೆಂಟನ್ ಸಮಯದಲ್ಲಿ ಕೆಲವರು ತಮ್ಮ ಊಟವನ್ನು ಕಡಿಮೆ ಮಾಡುತ್ತಾರೆ. ಇತರರು 40 ದಿನಗಳವರೆಗೆ ಸಿಹಿ ತಿಂಡಿಗಳನ್ನು ತಿನ್ನುವುದನ್ನು ನಿಲ್ಲಿಸುತ್ತಾರೆ. ಆದರೂ ಈ ರೀತಿ ಉಪವಾಸ ಮಾಡುವ ಅನೇಕರು ಕರ್ತನಿಗೆ ಹತ್ತಿರವಾಗಲು ಅಥವಾ ಆಳವಾದ ಪ್ರಾರ್ಥನಾ ಜೀವನವನ್ನು ಬೆಳೆಸಿಕೊಳ್ಳಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ಅಂತಹ ಪದ್ಧತಿಗಳನ್ನು ಉಪವಾಸ ಎಂದು ಕರೆಯಬೇಕೇ ಅಥವಾ ಊಟವನ್ನು ಬಿಟ್ಟು ಬಿಡಬೇಕೇ ಎಂದು ಒಬ್ಬರು ಆಶ್ಚರ್ಯಪಡುತ್ತಾರೆ. ಇನ್ನು ಕೆಲವರು ಆರೋಗ್ಯ ಪ್ರಯೋಜನಗಳಿಗಾಗಿ ವಾರಕ್ಕೊಮ್ಮೆ ಉಪವಾಸ ಮಾಡುತ್ತಾರೆ. ಹೊಟ್ಟೆಗೆ ವಿಶ್ರಾಂತಿ ನೀಡುವುದು ದೇಹಕ್ಕೆ ಒಳ್ಳೆಯದು ಎಂದು ಭಾವಿಸುತ್ತಾರೆ. ಅದು ಸ್ವಲ್ಪ ಮಟ್ಟಿಗೆ ನಿಜವಾಗಬಹುದು, ಆದರೆ ಒಬ್ಬರು ಆಧ್ಯಾತ್ಮಿಕ ಪ್ರಯೋಜನವನ್ನು ಬಯಸಿದರೆ ಉಪವಾಸದ ಸಮಯದಲ್ಲಿ ಪ್ರಾರ್ಥನೆ ಅತ್ಯಗತ್ಯ. ಪ್ರಾರ್ಥನೆ ಇಲ್ಲದ ಉಪವಾಸವು ಉಪವಾಸವೇ ಅಲ್ಲ. ಉಪವಾಸ ಪ್ರಾರ್ಥನೆಯು ನಮ್ಮನ್ನು ದೇವರಿಗೆ ಹತ್ತಿರ ತರುವ ಇಂಪಾದ ಅನುಭವವಾಗಿರಬೇಕು. ನಮ್ಮ ಉಪವಾಸ ದಿನಗಳು ಮನುಷ್ಯನ ಗಮನವನ್ನು ಸೆಳೆಯುವ ಬದಲು ದೇವರ ಮುಖವನ್ನು ಹುಡುಕುವ ಸಮಯಗಳಾಗಿರಲಿ. ಅವು ಆತನ ಸನ್ನಿಧಿಯಲ್ಲಿ ಹಾಡುಗಾರಿಕೆ, ಸ್ತುತಿ ಮತ್ತು ಸಂತೋಷದಿಂದ ತುಂಬಿರಲಿ. ನಿಜವಾದ ಉಪವಾಸದ ಮಾಧುರ್ಯವನ್ನು ಸವಿದ ಕ್ರೈಸ್ತರು ಈ ಸಮಯಗಳು ಕ್ರಿಸ್ತನೊಂದಿಗೆ ಆಳವಾದ ಮತ್ತು ಪವಿತ್ರವಾದ ಮುಖಾಮುಖಿಯಾಗುವುದನ್ನು ಕಂಡುಕೊಳ್ಳುತ್ತಾರೆ. ಅವರು ಅದನ್ನು ಎಲ್ಲೆಡೆ ಪ್ರದರ್ಶಿಸುವುದಿಲ್ಲ ಅಥವಾ ಅದರ ಬಗ್ಗೆ ಹೆಮ್ಮೆ ಪಡುವುದಿಲ್ಲ. ವಾರಕ್ಕೆ 2 ಬಾರಿ ಉಪವಾಸ ಮಾಡಿದ ಫರಿಸಾಯನನ್ನು ನೆನಪಿಸಿಕೊಳ್ಳಿ. ಅವನು ಅದರ ಬಗ್ಗೆ ಹೆಮ್ಮೆ ಪಡುತ್ತಿದ್ದರೂ ದೇವರು ಅವನ ಉಪವಾಸದಲ್ಲಿ ಸಂತೋಷಪಡಲಿಲ್ಲ ಮತ್ತು ಅವನು ದೇವರ ಮುಂದೆ ಸಮರ್ಥಿಸಲ್ಪಡಲಿಲ್ಲ ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಯೇಸು ಅರಣ್ಯದಲ್ಲಿ 40 ದಿನ ಹಗಲು ರಾತ್ರಿ ಉಪವಾಸ ಮಾಡಿ ಪ್ರಾರ್ಥನೆಯಲ್ಲಿ ಸಮಯ ಕಳೆದನು. ಆ ಉಪವಾಸದ ಶಕ್ತಿಯ ಮೂಲಕವೇ ಸೈತಾನನು ತನ್ನ ವಿರುದ್ಧ ತಂದ ಪ್ರತಿಯೊಂದು ಪ್ರಲೋಭನೆ ಮತ್ತು ದಾಳಿಯನ್ನು ಅವನು ಜಯಿಸಿದನು. ಲೂಕ 4:1-13. ದೇವರ ಪ್ರಿಯ ಮಕ್ಕಳೇ, ನೀವು ಉಪವಾಸ ಮಾಡಿ ಪ್ರಾರ್ಥಿಸುವಾಗ ನೀವು ದೇವರ ಶಕ್ತಿಯನ್ನು ಪಡೆಯುತ್ತೀರಿ. ನೀವು ಆತನ ಚಿತ್ತವನ್ನು ಗ್ರಹಿಸುವಿರಿ. ನೀವು ವಿಜಯದಿಂದ ವಿಜಯದತ್ತ ಮುನ್ನಡೆಯುತ್ತೀರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಚಿಯೋನಿನಲ್ಲಿ ತುತ್ತೂರಿಯನ್ನು ಊದಿರಿ, ಉಪವಾಸವನ್ನು ಪ್ರತಿಷ್ಠೆಪಡಿಸಿರಿ, ಪವಿತ್ರ ಸಭೆಯನ್ನು ಕರೆಯಿರಿ. ಯೋವೇಲ 2:15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.